ಇನ್ನು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಸೇರಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಯಾರು ದರ್ಶನ್ ಅವರ ಪರ ವಕೀಲ ಪ್ರವೀಣ್ ತಮ್ಮಯ್ಯ. ಏನಂತ ಅಂದರೆ, ಹಾಸಿಗೆ, ಪುಸ್ತಕ ಮತ್ತು ಒಂದು ಒಳ್ಳೆ ಊಟವನ್ನು ಕೊಡುವಂತೆ ಅನುಮತಿ ಕೊಡಬೇಕು, ನೀವು ಮನೆಯಿಂದನೇ ನಾವು ಸಾಗಿಸ್ತೀವಿ ಅದೆಲ್ಲವನ್ನ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಹೈಕೋರ್ಟ್ಗೆ ಕೊಟ್ಟಿರೋ ಕಾರಣಗಳೇನಪ್ಪ ಅಂದರೆ, ಜೈಲಲ್ಲಿ ಕೊಡ್ತಾ ಇರೋ ಊಟ ಜೀರ್ಣ ಆಗ್ತಾ ಇಲ್ಲ, ಜೈಲಿನ ಊಟ ತಿಂದಾಗ ಅತಿಸಾರ ಭೇದಿ ಆಗ್ತಾ ಇದೆ, ಜೈಲಿನ ಆಹಾರ ಒಗ್ಗುತ್ತಾ ಇಲ್ಲ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ, ಜೈಲಿನ ಊಟ ತಿಂದಾಗ ಅತಿಸಾರ ಭೇದಿ ಆಗ್ತದೆ. ಹಂಗಂದು ಮಾತ್ರಕ್ಕೆ ಜೈಲಲ್ಲಿ ಕೊಡ್ತಾರೋ ಊಟ ಕಳಪೆ ಅಂತಲ್ಲ, ಇವ್ರ ದೇಹಕ್ಕೆ ಅದು ಒಗ್ಗುತ್ತಾ ಇಲ್ಲ. ಇಲ್ಲಿ ತನಕ ಬೇರೆ ಶೈಲಿಯ ಊಟವನ್ನು ಮಾಡ್ಕೊಬರ್ತಾ ಇದ್ರು. ಈಗ ಸಡನ್ನಾಗಿ ಪೂರ್ತಿ ಸಾತ್ವಿಕ ಆಹಾರ, ಒಂಚೂರು ಒಂದು ಬೌಲ್ ಪುಳಿಯೋಗರೆ, ಒಂದು ಬೌಲು ಪಲಾವ್ ಅಂದಾಗ ಅರ್ಗಲ್ವಲ್ಲ. ಹಾಗಾಗಿ ಜೈಲಿನ ಊಟ ತಿಂದಾಗ ದೇಹಕ್ಕೆ ಒಗ್ಗುತ್ತಾ ಇಲ್ಲ, ತರಕಾರಿ ಗಿರ್ಕಾರಿ ಏನಿಲ್ಲ, ಪ್ರೋಟೀನ್ ಗಿಟಿನ್ ಚಿಕನ್ ಏನೂ ಇಲ್ಲ ಅದರಲ್ಲಿ. ಹಾಗಾಗಿ ಮತ್ತು ಆ ಕೊಡ್ತಾ ಇರೋ ಊಟ ಇದೆಯಲ್ಲ, ಅದು ಡೈಜೆಸ್ಟ್ ಕೂಡ ಆಗ್ತಾಯಿಲ್ಲ, ಜೀರ್ಣ ಆಗ್ತಾಯಿಲ್ಲ ತಿಂದಿರೋ ಊಟ ಜೈಲಿನಲ್ಲಿ. ಹಾಗಾಗಿ ಮನೆಯಿಂದನೇ ನಾವು ಒಂದು ಕೊಟ್ಟು ಕಳ್ಸೋಕ್ಕೆ ಅನುವು ಮಾಡಿಕೊಡಿ ಅಂತ. ಜೈಲಲ್ಲಿ ಕೊಡ್ತಾ ಇರೋ ಆಹಾರ ಹೊಟ್ಟೆಗೆ ಸೇರ್ತಾ ಇಲ್ಲ, ತಿಂದರೂ ಕೂಡ ಡೈಜೆಸ್ಟ್ ಆಗ್ತಾ ಇಲ್ಲ, ಅತಿಸಾರ ವಾಂತಿ ಭೇದಿ ಆಗ್ತಾ ಇದೆ. ಹಾಗಾಗಿ ಮನೆ ಊಟ ನೀಡುವಂತೆ ದರ್ಶನ್ ಮನವಿ. ನಾವು ಮನೆಯಿಂದನೇ ತಂದು ಕೊಡ್ತೀವಿ, ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು, ದಾರಿ ಮಾಡಿಕೊಡ್ಬೇಕು. ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. 20 ದಿನದಲ್ಲಿ 10-15 kg ಕಡಿಮೆ ಆಗಿಬಿಟ್ಟಿದ್ದಾರೆ ದರ್ಶನ್ನು. ಹಾಗಾಗಿ ಈ ಬಗ್ಗೆ ಜೈಲಿನ ವೈದ್ಯರೇ ಮಾಹಿತಿ ಕೊಟ್ಟಿದ್ದಾರೆ. ನಾವೇನು ಸುಮ್ಮನೆ ಅವರಿಗೆ ಫೆಸಿಲಿಟೀಸ್ ಕೊಡಿ ಅಂತ ಇಲ್ಲ, ಅಲ್ಲಿನ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಒಂದು ಕಂಫರ್ಟ್ ಝೋನ್ ಕೊಡೋಕ್ಕೆ, ಮನೆಯಿಂದ ತರೋ ಊಟ ಮತ್ತು ಹಾಸಿಗೆ, ಒಂದು ಓದೋಕ್ಕೆ ಏನಾದರೂ ಪುಸ್ತಕ ಪಡೆಯೋಕ್ಕೆ ಅನುಮತಿ ಕೊಡಿ ಅಂತ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಸಾಮಾನ್ಯವಾಗಿ ಹಾಕ್ತಾರೆ ಕೈದಿಗಳ ಅಂದರೆ ವಿಚಾರಣಾ ದಿನ ಕೈದಿಗಳ ಕಡೆಯವರು. ಅದೇ ರೀತಿಯಾಗಿ ದರ್ಶನ್ ಪರವಾಗಿ ಅವರ ವಕೀಲ ಪ್ರವೀಣ್ ತಮ್ಮಯ್ಯ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಿನ್ನೆ ಹೈಕೋರ್ಟ್ಗೆ. ಜೈಲಿನ ಊಟ ತಿಂದಾಗ ಅತಿಸಾರ ಭೇದಿ ಆಗ್ತಾ ಇದೆ, ಡೈಜೆಸ್ಟ್ ಆಗ್ತಾ ಇಲ್ಲ, ಇದನ್ನು ನಾವ್ಯಾರು ಹೇಳ್ತಾ ಇಲ್ಲ, ಜೈಲಿನ ಡಾಕ್ಟರ್ಗಳೇ ಹೇಳ್ತಾ ಇದ್ದಾರೆ ಅಂತ. ಸಾಮಾನ್ಯ ಇಲ್ಲಿ ತನಕ ಬಹಳ ಫಿಟ್ ಆಗಿದ್ದಂತಹ ಬಾಡಿ, ವರ್ಕೌಟ್ ಮಾಡ್ತಾ ಇದ್ದಂತಹ ಬಾಡಿ, ಹೊತ್ತೊತ್ತಿಗೆ 3 ಊಟ ಅಲ್ಲ, ಇವರೆಲ್ಲ 5 ಮೀಲ್ ಸ್ಪ್ಲಿಟ್ ಮಾಡ್ಕೊಂಡು ತಿಂತಾ ಇದ್ದಂಥವ್ರು. ಪ್ರೋಟೀನು, ಫೈಬರು, ಮತ್ತೊಂದು ಕಾರ್ಬೋಹೈಡ್ರೇಟ್ ಅಂತ ಹೋಗ್ತಾ ಇದ್ದವರು. ಈಗ ಬರೀ ಅನ್ನ ತಿನ್ನು, ಪುಳಿಯೋಗರೆ ತಿನ್ನು, ಪಲಾವ್ ತಿನ್ನು ಅಂದರೆ ಹೊಗ್ಗಲ್ಲ ದೇಹ. ಸಹಜ, ಅದು ಸಹಜ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತಲ್ಲ, ಸಹಜವೇ. ಆ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಒಂದು ಡೈರೆಕ್ಷನ್ ಕೊಡಬೇಕು ನೀವು ಅಂತ ರಿಟ್ ಅರ್ಜಿಯನ್ನು ಅವರ ಪರ ವಕೀಲರು ಹಾಕಿದ್ದಾರೆ. ಅದು ಏನಾಗುತ್ತೆ, ಓಕೆ ಅಂತಾರೆ ಅಥವಾ ಇಲ್ವಾ ನೋಡೋಣ.